ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೆಹಂದಿ ಆರ್ಟಿಸ್ಟ್ ಶ್ರುತಿ. ಏನಪ್ಪಾ ಅಂದ್ರೆ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಏನಂದ್ರೆ ತುಂಬಾ ಜನರು ನನಗೆ ಕ್ಲಾಸ್ ಹೇಳ್ಕೊಡಿ ಅಂತ ಕೇಳ್ತಾ ಇದ್ರು. ಹಾಗಾಗಿ ನಾನು ಒಂದು ಡಿಸೈಡ್ಗೆ ಬಂದಿದ್ದೀನಿ. ಎಲ್ಲರಿಗೂ ಕೂಡ ನಾನು ಫ್ರೀ ಆಗಿ ಕ್ಲಾಸ್ನ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ನಾವು ಮೆಹಂದಿ ಕಲಿಬೇಕು ಅಂದ್ರೆ ಮೊದಲು ಮೆಹಂದಿ ಕೋನ್ನ ಹೇಗೆ ಹಿಡಿಬೇಕು ಅನ್ನೋದನ್ನ ಕಲಿಬೇಕಾಗುತ್ತೆ ಅಲ್ವಾ. ನಾವು ಸಡನ್ ಆಗಿ ಹೋಗಿ ಡೈರೆಕ್ಟ್ ಆಗಿ ನಾವು ಮೆಹಂದಿ ಕೋನ್ ಹಿಡ್ಕೊಂಡು ನಾವು ಮೆಹಂದಿ ಹಾಕ್ಲಿಕ್ಕೆ ಹೋದ್ರೆ ನಮಗೆ ಮೆಹಂದಿ ಹಾಕೋದಕ್ಕೆ ಬರೋದಿಲ್ಲ. ಹಾಗಾಗಿ ಮೊದಲು ನಾವು ಮೆಹಂದಿ ಕೋನನ್ನ ಯಾವ ರೀತಿ ಹಿಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರೂ ಹೇಳ್ತಾರೆ, ಮೇಡಮ್ ನನಗೂ ಮೆಹಂದಿ ಹಾಕಬೇಕು ಅಂತ ತುಂಬ ಆಸೆ ಇದೆ, ಆದರೆ ಕೋನೇ ಹಿಡ್ಕೊಳಕ್ಕೆ ಬರಲ್ಲ ಮೇಡಮ್ ಅಂತ ತುಂಬ ಜನ ಹೇಳ್ತಾರೆ. ಹಾಗಾಗಿ ನಾನಿವತ್ತು ಮೊದಲನೇ ಕ್ಲಾಸ್ ಬಂದು ಮೆಹಂದಿ ಕೋನ ಯಾವ ರೀತಿ ಹಿಡಿಬೇಕು, ಯಾವ ರೀತಿ ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನಾವು ಮೆಹಂದಿ ಆರ್ಟ್ ಕಲಿಯೋದಕ್ಕೆ ಬೇಸಿಕ್ ಸ್ಟೆಪ್ಸ್ ಅಂದರೆ ಕೋನ್ ಹಿಡಿಯೋದು ಹೇಗೆ ಅಂತ ಕಲಿಯೋಣ. ಸರಿಯಾಗಿ ನಾವು ಕೋನ್ ಹಿಡಿಲಿಲ್ಲ ಅಂದರೆ ನೀಟಾಗಿ ಡಿಸೈನು ಬರೋದಿಲ್ಲ ಅಲ್ವಾ. ನಾನು ನನ್ನ ಅನುಭವನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ನೀಟಾಗಿ ಕಲೀರಿ ಅಂತ ಹೇಳ್ತೀನಿ. ಯಾವುದೇ ಆಗಲಿ ನಾವು ಇಂಟ್ರೆಸ್ಟ್ ಕೊಟ್ಟು ಕಲಿತ್ರೆ ನಾವು ಬೇಗನೆ ಕಲ್ತ್ಬಿಡ್ತೀವಿ. ಯಾವುದು ನಮ್ಮ ಕೈಲಿ ಆಗಲ್ಲ ಅನ್ನೋದು ಕೂಡ ಇಲ್ಲ. ನಾನು ಕೂಡ ಎಲ್ಲೂ ಕ್ಲಾಸ್ ಹೋಗಿಲ್ಲ, ಜಸ್ಟ್ ನಾನು ಏನಂದರೆ ನನಗಿರೋ ಇಂಟ್ರೆಸ್ಟಿಂದ ನಾನು ಕಲ್ತಿರೋದು. ಹಾಗಾಗಿ ನಿಮಗೂ ಹೇಳೋದಷ್ಟೇ, ನಾನು ನೀಟಾಗಿ ಕ್ಲಾಸ್ನ ಹೇಳ್ಕೊಡ್ತಾ ಹೋಗ್ತೀನಿ, ನೀವು ನೀಟಾಗಿ ಕಲಿತಾ ಹೋಗಿ ಅಂತ ಹೇಳ್ತೀನಿ. ನಾನು ಹೇಳೋ ಸ್ಟೆಪ್ಸ್ನ ಫಾಲೋ ಮಾಡಿ ಅಷ್ಟೇ, ಆರಾಮ್ಸೆ ನೀವು ಕಲಿತೀರಾ. ಏನಂದರೆ ಜಸ್ಟ್ ಮನೆಯಲ್ಲಿ ನಾವು ಹಾಕ್ಕೊಳ್ಳೋಕ್ಕಾದ್ರೂ ಮೆಹಂದಿ ಕಲೀಲೇಬೇಕಾಗುತ್ತೆ. ಪ್ರತಿಯೊಂದಕ್ಕೂ ನಾವು ಹೊರಗಡೆ ಹೋಗಿ ಹಾಕ್ಸ್ಕೊಂಬರೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಹಾಕ್ಲಿಕ್ಕಾದ್ರೂ ನಮಗೆ ಮೆಹಂದಿ ಬೇಕಾಗೇ ಆಗುತ್ತೆ. ನಾನು ತುಂಬ ಈಸಿಯಾಗಿ ನನಗೆ ಗೊತ್ತಿರೋ ಟೆಕ್ನಿಕ್ಸ್ನ ಯೂಸ್ ಮಾಡಿ ನಿಮಗೆ ಪ್ರತಿಯೊಂದನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನೀವು ನೀಟಾಗಿ ಕಲಿತಾ ಹೋಗಿ. ಏನಪ್ಪ ಅಂದರೆ ನಾನು ಪೆನ್ಸಿಲ್ಲು ಈ ಥರ ಏನು ಯೂಸ್ ಮಾಡಲ್ಲ. ನೀವು ಮೆಹಂದಿ ಕಲಿಬೇಕು ಅಂದರೆ ಡೈರೆಕ್ಟಾಗಿ ಕೋನ್ಸಿಂದ ನೀವು ಹಾಕ್ತಾ ಹೋದರೆ ನೀವು ತುಂಬ ನೀಟಾಗಿ ಕಲಿಬೋದು. ಹಾಗೆಯೇ ಪ್ರಾಕ್ಟೀಸ್ ಕೂಡ ಆಗುತ್ತೆ. ಡೈರೆಕ್ಟಾಗಿ ನೀವು ಹ್ಯಾಂಡ್ಸಿಗೆ ಕೋನಿಂದ ಹಾಕೋಕ್ಕೆ ಹೋದರೆ ನಿಮಗೆ ಬರೋದಿಲ್ಲ. ಹಾಗಾಗಿ ನಾನು ಪೇಪರ್ ಮೇಲೆ ತೋರಿಸ್ತೀನಿ. ನೀವು ಕೂಡ ಒಂದು ಪೇಪರು ಮತ್ತು ಒಂದು ಕೋನ್ನ ರೆಡಿ ಇಟ್ಕೊಂಡು ನೀವು ಮೆಹಂದಿ ಪ್ರಾಕ್ಟೀಸ್ನ ಮಾಡಿ ಅಂತ ಹೇಳ್ತೀನಿ. ಮೊದಲನೇದಾಗಿ ನಾನಿವತ್ತು ಹೇಳಿದಾಗೆ ಮೆಹಂದಿ ಕೋನನ್ನು ಯಾವ ರೀತಿ ನಾವು ಹಿಡಿಯೋದು ಅನ್ನೋದನ್ನು ಕ್ಲಾಸ್ ಮಾಡ್ತಾ ಹೋಗ್ತೀನಿ. ನೀಟಾಗಿ ಕೇಳಿ, ನಾನು ಹೇಳಿದ್ದನ್ನು ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಿ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಓಕೆನಾ? ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವಾಗ ಮೊದಲನೇದಾಗಿ ಮೆಹಂದಿ ಕೋನ್ನ ಯಾವ ರೀತಿ ಹಿಡಿಯೋದು ಅಂತ ಹೇಳ್ತಾ ಇದ್ದೀನಿ. ಏನಂದರೆ ಕೋನ್ನ ನಾವು ತಮ್ಮ ಮತ್ತು ಇವೆರಡು ಫಿಂಗರ್ ಮಧ್ಯೆ ನಾವು ಹಿಡಿತಾ ಹೋಗಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ. ತಮ್ಮ ಮತ್ತು ಇಂಡೆಕ್ಸ್ ಫಿಂಗರ್ ಮತ್ತು ಮಿಡಲ್ ಫಿಂಗರ್ ನಡುವೆ ಹಿಡಿಬೇಕು. ತುಂಬ ಟೈಟಾಗಿ ಕೂಡ ನಾವು ಹಿಡಿಬಾರ್ದು, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹಿಡಿಬೇಕು ಅಂತ ಹೇಳ್ತೀನಿ. ಏನಪ್ಪ ಅಂದರೆ ಇವಾಗ ನಾವು ಪೆನ್ ಯೂಸ್ ಮಾಡಿದಾಗ ಏನು ಮಾಡ್ತೀವಿ, ಇಲ್ಲಿ ತುದಿ ಮಾತ್ರ ನಾವು ಬಳಸ್ತಾ ಇರ್ತೀವಿ. ಜಸ್ಟ್ ಹಿಂಗೆ ಏನಂದರೆ ಹಿಂಗೆ ನಾವು ಬರೆದ್ಬಿಡ್ತೀವಿ, ಹೌದವಾ? ಹಾಗೆ ಏನಪ್ಪ ಅಂದರೆ ಮೆಹಂದಿ ಕೋನ್ ಯೂಸ್ ಮಾಡೋದ್ರಿಂದ ನಾವು ಈ ಫಿಂಗರ್ ಏನು ಮಾಡ್ತೀವಿ, ನಾವು ಪ್ರೆಸರ್ ಮಾಡಿದಾಗ ಮೆಹಂದಿ ಕೋನು ಸರಾಗವಾಗಿ ಬರುತ್ತೆ. ಇವೆರಡೇ ಬೆರಳಿಂದ ನಾವು ಹಾಕಕ್ಕೆ ಹೋದರೆ ಬರೋದಿಲ್ಲ ಅಲ್ವಾ. ಹೆಬ್ಬೆರಳು ನಾವು ಇದ್ರ ಸಪೋರ್ಟಿಂದ ನಾವು ಮೆಹಂದಿ ಹಾಕಬೇಕಾಗುತ್ತೆ. ಈ 3 ಬೆರಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಮಗೆ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ನಾವು ಪೆನ್ನನ್ನು ಈಸಿಯಾಗಿ ನಾವು ಹಾಕ್ಬಿಡ್ತೀವಿ. ಪೆನ್ನಿಂದ ಬರೆಯೋದಾಗಲಿ ಅದು ಈಸಿಯಾಗಿ ನಾವು ಈ ರೀತಿ ಹಿಡಿದು ಬರೆದ್ಬಿಡ್ತೀವಿ. ಆದರೆ ಮೆಹಂದಿ ಕೋನು ನಮಗೆ ಹಿಡಿಯೋಕ್ಕೆ ಬರಲ್ಲ ಮೇಡಮ್, ಯಾವ ರೀತಿ ನಾವು ಹಿಂಗೆ ಪ್ರೆಸರ್ ಮಾಡೋಕ್ಕೆ ಬರಲ್ಲ ಮೇಡಮ್ ಅಂತ ಹೇಳ್ತೀರಲ್ವಾ. ಮೊದಲನೇದಾಗಿ ನೀವು ಡೈರೆಕ್ಟಾಗಿ ಡಿಸೈನ್ ಹಾಕೋಕ್ಕೆ ಹೋಗಬೇಡಿ. ಮೊದಲನೇದಾಗಿ ನೀವು ಏನು ಮಾಡಿ ನೋಡಿ, ನಾನು ಇವಾಗ ಹಾಕೋದನ್ನು ಜಸ್ಟ್ ನೀವು ಅಬ್ಸರ್ವ್ ಮಾಡಿ. ಏನಂದರೆ ಸಡನ್ನಾಗಿ ನಾನು ಹಾಕ್ತೀನಿ ನೋಡಿ. ಇವಾಗ ನಿಮಗೆ ಹೇಗೆ ಬೇಕೋ ಆಗ ನೀವು ಡ್ರಾ ಮಾಡ್ತಾ ಹೋಗಿ. ನೋಡಿ ನಾನು ಏನು ಮಾಡಿದೆ, ಜಸ್ಟ್ ಹಿಂಗೆ ಲೈನ್ಸ್ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಲ್ವಾ. ಈಗ ನೋಡ್ತಾ ಇರ್ಬೋದು, ನನಗೆ ಗೊತ್ತಾಗದೆ ಹಾಗೇ ನಾನು ಈ ಹೆಬ್ಬೆರಳ ಸಹಾಯದಿಂದ ನಾನು ಸಪೋರ್ಟಿವ್ ಆಗಿ ನಾನು ಮೂಮೆಂಟ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಾಗಲ್ಲ ಅಲ್ವಾ. ಇವಾಗ ನೋಡ್ತಾ ಇರ್ಬೋದು, ಈ ರೀತಿ ನೀವು ಸಪೋರ್ಟ್ ತಗೊಂಡು ನೀವು ಹಾಕ್ತಾ ಹೋಗಬೇಕು. ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಮೇಡಮ್ ನನಗೆ ಪ್ರೆಸ್ ಕೂಡ ಮಾಡೋಕ್ಕೆ ಬರಲ್ಲ, ಕೈ ನೋವು ಬರುತ್ತೆ. ತುಂಬ ಟೈಟಾಗಿ ಹಿಡಿಬಾರ್ದು. ಕ್ಯಾಶುವಲ್ ಆಗಿ ನೀವು ಹಾಕ್ತಾ ಹೋದಾಗೆಲ್ಲ ನಿಮಗೆ ಸಡನ್ನಾಗಿ ಬರುತ್ತೆ ಹಾಕಲಿಕ್ಕೆ. ನೀವು ಟ್ರೈ ಮಾಡಿ. ಮೊದಲನೇದಾಗಿ ಡಿಸೈನ್ ಹಾಕೋಕ್ಕೆ ಹೋಗಬೇಡಿ. ಜಸ್ಟ್ ನಿಮಗೆ ಫ್ರೀಯಾಗಿ ನೀವು ಗೀಸ್ತಾ ಹೋಗಿ. ಏನಪ್ಪ ಅಂದರೆ ಚಿಕ್ಕ ಮಕ್ಕಳು
ಫೀಲ್ ಇರಬೇಕು. ಅಂದರೆ ಚಿಕ್ಕ ಮಕ್ಳಿಗೆ ನಾವು ಪೆನ್ ಕೊಟ್ಟಾಗ ಏನು ಮಾಡ್ತಾರೆ ಹೇಳಿ, ಪೆನ್ನು ಪೆನ್ಸಿಲ್ ಕೊಟ್ಟಾಗ ಗೀಸ್ತಿರ್ತಾರಲ್ವಾ, ಆ ರೀತಿ ನೀವೇನು ಮಾಡಬೇಕು, ಫ್ರೀಯಾಗಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಎಷ್ಟು ಪೇಜ್ ಆದರೂ ಆಗಲಿ ಸುಮ್ಮನೆ ಗೀಸ್ತಾ ಹೋಗಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೀಸ್ತಾ ಹೋಗಿ. ನೋಡಿ ಈ ರೀತಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಗೀಸ್ತಾ ಆಮೇಲೆ ನಿಮಗೆ ಸಡನ್ನಾಗಿ ಬರುತ್ತೆ. ಒಂದೊಂದಾಗಿ ನಾನು ಡಿಸೈನ್ಸ್ನ ಹೇಳ್ಕೊಡ್ತಾ ಹೋಗ್ತೀನಿ. ಏನಪ್ಪ ಅಂದರೆ ಹ್ಯಾಂಡ್ ಪ್ರೆಸರು ನಮ್ಮ ಡಿಸೈನ್ನ ಡಿಸೈಡ್ ಮಾಡುತ್ತೆ. ನಾವು ಪ್ರೆಸರ್ ಅಂದರೆ ನಾವು ಜಾಸ್ತಿ ಒತ್ತಡ ಹಾಕಿದರೆ ಲೈನ್ ಏನು ಮಾಡುತ್ತೆ, ತಿಕ್ಕಾಗಿ ಬರುತ್ತೆ ಅಲ್ವಾ. ನಾವು ಅದನ್ನು ಕಡಿಮೆ ಹಾಕಿದರೆ ಏನು ಬರುತ್ತೆ, ಕಡಿಮೆ ಬಿಟ್ಟು ಬೀಳುತ್ತೆ. ಅದೇ ನಾವು ಜಾಸ್ತಿ ಪ್ರೆಸರ್ ಹಾಕಿದರೆ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಬರುತ್ತೆ. ಜಾಸ್ತಿ ಪ್ರೆಸರ್ ಹಾಕಿದರೆ ಬರುತ್ತೆ. ನಾನು ಜಾಸ್ತಿ ಪ್ರೆಸರ್ ಹಾಕಲಿಲ್ಲ, ಇವಾಗ ಈ ಲೈನಿಗೆ ನಾನು ಜಾಸ್ತಿ ಪ್ರೆಸರ್ ಹಾಕಿದೆ, ನೀಟಾಗಿ ಒಂದೇ ಫ್ಲೋ ಅಲ್ಲಿ ಬರ್ತಾ ಇದೆ ಅಲ್ವಾ. ಅದೇ ನಾನು ಕಡಿಮೆ ಪ್ರೆಸರ್ ಹಾಕ್ತೀನಿ. ಇವಾಗ ಕಡಿಮೆ ಪ್ರೆಸರ್ ಹಾಕಕ್ಕೆ ಹೋದ್ರೆ ಏನಾಗುತ್ತೆ, ಬಿಟ್ಟು ಬೀಳುತ್ತೆ ಅಲ್ವಾ. ಹಾಗೆ ಸೊ ನಾವು ಮೀಡಿಯಂ ಪ್ರೆಸರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ತುಂಬ ಜೋರಾಗಿ ಒತ್ತೋದ್ರಿಂದ ಕೈ ನೋವು ಬರುತ್ತೆ, ಸ್ಲೋ ಆಗಿ ಒತ್ತಿದ್ರೆ ಮೆಹಂದಿ ಬರೋದಿಲ್ಲ. ಹಾಗಾಗಿ ನೀವು ಒಂದೇ ಫ್ಲೋ ಅಲ್ಲಿ ನಾವು ಮೆಹಂದಿನ ಪ್ರೆಸರ್ ಮಾಡೋದನ್ನು ಕಲಿಬೇಕು. ಫ್ರೀಯಾಗಿ ನಿಮ್ಗೆ ಹೇಗೆ ಬರುತ್ತೋ, ನಿಮ್ಗೇನು ಬಿಡಿಸ್ಬೇಕು ಅನಿಸುತ್ತೋ ಅದನ್ನು ನೀವು ಮೆಹಂದಿ ಕೋನನ್ನು ಹಿಡಿಯೋದನ್ನು ಕಲೀರಿ. ಮೆಹಂದಿ ವೇಸ್ಟ್ ಆದರೂ ಚಿಂತೆ ಇಲ್ಲ. ಮೊದಲು ನಾವು ಬೇಸಿಕ್ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದೇನು ಅಂದರೆ ನಾವು ಯೂಸ್ ಮಾಡುವಂತಹ ಕೋನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಹೊರಗಡೆ ಯೂಸ್ ಮಾಡುವಂತಹ ಕೋನ್ ಯೂಸ್ ಮಾಡೋದ್ರಿಂದ ಅದು ದಪ್ಪ ಬೀಳೋದು ಈ ರೀತಿ ಆಗುತ್ತೆ. ಆಗ ನಾವು ಏನು ಮಾಡಬೇಕಂದ್ರೆ ನಾವು ಮನೆಯಲ್ಲೇ ನಾವು ಕೋನ್ಗಳನ್ನ ರೆಡಿ ಮಾಡಿಕೊಂಡು ನಾವು ಮೆಹಂದಿ ಕೋನಿಂದ ನಾವು ಮಾಡಿದರೆ ತುಂಬ ನೋಡಿ ಎಷ್ಟು ಲೈನು ತುಂಬ ನೀಟಾಗಿ ಬೀಳುತ್ತೆ, ಹಾಗೆ ತುಂಬ ನೀಟಾಗಿ ಕೂಡ ಬರುತ್ತೆ. ನಾವು ಅಂಗಡಿಯಲ್ಲಿ ಸಿಗುವಂತಹ ಕೋನ್ಗಳನ್ನು ಯೂಸ್ ಮಾಡೋದ್ರಿಂದ ತುಂಬ ದಪ್ಪಾಗಿ ಈ ರೀತಿ ಹಿಂಗೆ ಬೀಳೋದು, ಆಮೇಲೆ ಗಟ್ಟಿ ಬೀಳೋದು ಈ ಥರ ಆಗುತ್ತೆ. ನಾವು ಯೂಸ್ ಮಾಡುವಾಗ ಫ್ರೆಶ್ ಕೋನ್ಸ್ನ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಏನು ಗೊತ್ತಾ, ಕೋನ್ನಿಂದ ನಾವು ಸ್ಮೂತಾಗಿ ಪೇಸ್ಟ್ನ ಮಾಡಿಕೊಂಡು ಕೋನ್ ರೆಡಿ ಮಾಡಿರ್ತೀವಿ. ನಮ್ಮ ಹ್ಯಾಂಡಿಂದ ಕೂಡ ನಾವು ಸ್ಲೋ ಮೂಮೆಂಟಲ್ಲಿ ನಾವು ಮೆಹಂದಿ ಹಾಕ್ತಾ ಹೋಗಬೇಕು. ಸಡನ್ ನಾವು ಸ್ಟಾಪ್ ಮಾಡೋದಾಗಿರ್ಬೋದು, ಅಥವಾ ನಾವು ಅದನ್ನು ಈ ರೀತಿ ಹಿಂಗೆ ಹಾಕೋದಾಗಿರ್ಬೋದು. ಅದೇನಾಗುತ್ತೆ ಅಂದರೆ ನೀಟಾಗಿ ಮೆಹಂದಿ ಬರೋಲ್ಲ. ನಾವು ಹಾಕ್ತಿದ್ದೀವಿ ಅಂದರೆ ಒಂದೇ ಫ್ಲೋ ಅಲ್ಲೇ ಹೋಗಬೇಕು. ಒಂದೇ ಫ್ಲೋ ಅಲ್ಲಿ ನಾವು ಹಾಕ್ತಾ ಹೋದ್ರೆ ಡಿಸೈನು ತುಂಬ ನೀಟಾಗಿ ಬರುತ್ತೆ ಅಂತಲೇ ಹೇಳ್ತೀವಿ. ಒಂದೇನಪ್ಪ ಅಂದರೆ ನಾವು ಮೆಹಂದಿ ಕೋನ್ನ ಯಾವಾಗಲೂ 45 ಡಿಗ್ರಿನಲ್ಲಿ ನಾವು ಹಿಡಿದ್ರೆ ನಾವು ಅಂದರೆ ಈಸಿಯಾಗಿ ನಾವು ಕಂಟ್ರೋಲ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ನಾವೇನಾದರೂ ಮೆಹಂದಿ ಕೋನ್ನ ಈಗ ಸ್ಟ್ರೇಟಾಗಿ ಹಿಡಿದು ನಾವು ಮೆಹಂದಿ ಹಾಕ್ಲಿಕ್ಕೆ ಹೋದರೆ ಏನಾಗುತ್ತೆ, ಫ್ಲೋ ನೀಟಾಗಿ ಬರಲ್ಲ, ಕಂಟ್ರೋಲ್ ಆಗಲ್ಲ, ನೀಟಾಗಿ ನಮಗೆ ಹಾಕ್ಲಿಕ್ಕೆ ಆಗೋಲ್ಲ. ಹಾಗಾಗಿ ನಾವು 45 ಡಿಗ್ರಿಯಲ್ಲಿ ನಾವು ಮೆಹಂದಿ ಕೋನ್ನ ಹಿಡಿದು ಮೆಹಂದಿ ಹಾಕಬೇಕಾಗುತ್ತೆ. ಕಾಮನ್ ಮಿಸ್ಟೇಕ್ಸ್ ಏನಂದರೆ ಬಿಗಿನರ್ಸ್ ಸ್ಟೂಡೆಂಟ್ಸ್ ಸಾಮಾನ್ಯವಾಗಿ ತುಂಬ ತಪ್ಪುಗಳನ್ನ ಮಾಡ್ತಾರೆ. ಏನಂದರೆ ಕೋನ್ನ ತುಂಬ ಟೈಟಾಗಿ ಹಿಡಿದು ಮೆಹಂದಿ ಹಾಕೋದಾಗಿರ್ಬೋದು, ಅಥವಾ ತುಂಬ ವೇಗವಾಗಿ ಅಂದರೆ ತುಂಬ ಲೈನು ತುಂಬ ಬೇಗ ಫಾಸ್ಟ್ ಹಾಕೋದಾಗಿರ್ಬೋದು. ಆ ರೀತಿ ಹಾಕೋದ್ರಿಂದ ಏನಾಗುತ್ತೆ, ನಾವು ಬೇಗ ಕಲೀಲಿಕ್ಕಾಗೋದಿಲ್ಲ. ಸ್ಟ್ರೇಟಾಗಿ ಹಿಡಿದ್ರೆ ಏನಾಗುತ್ತೆ, ಆಮೇಲೆ ಟೈಟಾಗಿ ಹಿಡಿದ್ರೆ ಏನಾಗುತ್ತೆ, ಕೈಯೆಲ್ಲ ನೋವು ಬರುತ್ತೆ, ಇಲ್ಲೆಲ್ಲ ಪೇನ್ ಬರುತ್ತೆ, ಇದೆಲ್ಲ ನೋವು ಬರುತ್ತೆ, ಮೆಹಂದಿ ಹಾಕ್ಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಅನಿಸುತ್ತೆ. ನಾವು ಅವಾಗ ಏನು ಮಾಡಬೇಕು, ಪ್ರೆಸರ್ನ ನೀಟಾಗಿ ಕಲಿಬೇಕು. ಕಲಿಯುವಾಗನೇ ಇಂಟ್ರೆಸ್ಟ್ ಕೊಟ್ಟು ನೀವು ನೀಟಾಗಿ ಕಲಿತ್ರೆ ಯಾವುದು ಕೂಡ ಕಷ್ಟ ಆಗಲ್ಲ, ತುಂಬ ಈಸಿಯಾಗಿ ಕಲಿಬೋದು. ಆಮೇಲೆ ಸ್ಟಾರ್ಟಿಂಗ್ ಹ್ಯಾಂಡ್ ಶೇಕ್ ಆಗೋದಾಗಿರ್ಬೋದು, ಸ್ಟಾರ್ಟಿಂಗ್ ಇದು ಮೆಹಂದಿನ ಮೂವ್ ಮಾಡೋದಾಗಿರ್ಬೋದು, ಎಲ್ಲ ಕಷ್ಟ ಆಗುತ್ತೆ. ಬಟ್ ಹಾಕ್ತಾ ಎಲ್ಲದೂ ಕೂಡ ಈಸಿ ಆಗ್ತಾ ಹೋಗುತ್ತೆ. ನೀವು ಮೊದಲು ನಾನು ಹೇಳಿದಾಗೆ ಫ್ರೀ ಹ್ಯಾಂಡ್ ಮೆಹಂದಿನ ಪ್ರಾಕ್ಟೀಸ್ ಮಾಡಿ. ಎಷ್ಟು ಪೇಪರ್ ಆದರೂ ವೇಸ್ಟ್ ಮಾಡಿ ಪರವಾಗಿಲ್ಲ. ಫಸ್ಟು ನಾವು ಮೆಹಂದಿ ಕೋನನ್ನು ಹಿಡಿಯೋದನ್ನು ಕಲಿಬೇಕು ಅಲ್ವಾ. ಮೆಹಂದಿ ಕೋನನ್ನು ನಾವು ಹಿಡಿಯೋದು ಕಲಿತ್ರೆ ಸರಾಗವಾಗಿ ಆಮೇಲೆ ಡಿಸೈನ್ಸ್ನ ಹಾಕೋದನ್ನು ಆರಾಮ್ಸೆ ಕಲಿಬೋದು ಅಂತ ಹೇಳ್ತೀನಿ. ಕೋನ್ ಕಂಟ್ರೋಲ್ ಸರಿಯಾಗಿ ಕಲಿತ್ರೆ ಮೆಹಂದಿ ಡಿಸೈನ್ ನಾವು 50% ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ನಮಗೆ ಮೇನು ಫೌಂಡೇಶನ್ ಸ್ಟೆಪ್ ಅಂತಲೇ ಹೇಳ್ಬೋದು, ಮೇನ್ ನಮಗೆ ಬುನಾದಿ ಅಂತಲೇ ಹೇಳ್ಬೋದು. ಇನ್ನೊಂದೇನೆ ಅಂದರೆ ನಾವು ಮೆಹಂದಿ ಸ್ಟಾರ್ಟಿಂಗ್ ಕಲಿಯುವಾಗ ನೀವು ದೊಡ್ಡ ಕೋನ್ ಯೂಸ್ ಮಾಡೋದ್ರಿಂದ ನಿಮಗೆ ಗ್ರಿಪ್ ಹಿಡಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಸ್ವಲ್ಪ ಚಿಕ್ಕ ಕೋನನ್ನು ಯೂಸ್ ಮಾಡಿಬಿಟ್ಟು ನೀವು ಮೆಹಂದಿ ಹಾಕೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇದು ಬೆಸ್ಟ್ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ದೊಡ್ಡ ಕೋನ್ ಹಿಡ್ಕೊಂಡು ನೀವು ಹಾಕಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಈ ರೀತಿ ನಿಮಗೆ ಹಿಂಗೆ ಬೀಳೋದಾಗಿರ್ಬೋದು,
ಆ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಯಾರಿಗೆ ನನಗೆ ಕೋನ್ ಹಿಡಿದು ಅಭ್ಯಾಸ ಇದೆ ಮೇಡಮ್ ನಡೀತದೆ ಅಂದರೆ ದೊಡ್ಡ ಕೋನಿಂದ ಯೂಸ್ ಮಾಡಿ. ಇಲ್ಲ ಮೇಡಮ್ ನನಗೆ ಕೋನೇ ಭಾರ ಆಗ್ತಾ ಇದೆ, ತುಂಬ ವಜ್ಜೆ ಆಗ್ತಾ ಇದೆ ಅಂದರೆ ನೀವು ಚಿಕ್ಕ ಕೋನಿಂದ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಮುಂದೆ ಬರೋ ಕ್ಲಾಸಲ್ಲಿ ನಾನು ನಿಮಗೆ ಮೆಹಂದಿ ಕೋನ್ನ ಯಾವ ರೀತಿ ನಾವು ಮಿಕ್ಸಾಲಜಿ ಕ್ಲಾಸ್ನ ಹೇಳ್ಕೊಡ್ತೀನಿ, ಯಾವ ರೀತಿ ಕೋನ್ ರೆಡಿ ಮಾಡೋದು ಅಂತ ಮನೆಯಲ್ಲೇ ನಾನು ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕ್ಲಾಸ್ ಹೇಳ್ತಾ ಹೋಗ್ತೀನಿ. ನಾನು ಹೇಳುವಂಥ ಕ್ಲಾಸ್ನ ನೀವು ನೀಟಾಗಿ ಕಲೀರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾನು ಇದು ಮೊದಲನೇ ಕ್ಲಾಸ್ ಆಗಿತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯಾವ ರೀತಿ ಬೇಸಿಕ್ನ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವತ್ತಿಗೆ ಈ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನನ್ನು ಹೊಡೆಯೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.